ನಮಸ್ತೆ ವೀಕ್ಷಕರೇ, ಪ್ರತಿಭಾ ಕನಿ ರೇಖಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣುಡಪ್ಪ. ಇವತ್ತು ನಮ್ಮ ಜೊತೆಗೆ ಕ್ರೀಡೆ, ಮಾಡೆಲಿಂಗ್, ಯಕ್ಷಗಾನ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿರುವಂಥ ಬಹುಮುಖ ಪ್ರತಿಭೆ ರೇಖಾ ಶೆಟ್ಟಿಯವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸೊ ಮೊಟ್ಟ ಮೊದಲಾಗಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾವೀಗ ಯಾವುದೇ ಕ್ಷೇತ್ರದಲ್ಲಿ ಮೊದಲು ಬರೋದು ಅಂತ ಅಂದರೆ ನಮ್ಮ ಬಾಲ್ಯ, ನಾವು ಬೆಳೆದು ಬಂದದೆಲ್ಲ ಅದಕ್ಕೆ ಮುಖ್ಯ ಆಗ್ತದೆ. ಹಾಗಾಗಿ ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ವಿದ್ಯಾಭ್ಯಾಸ ದಿನಗಳು ಹೇಗಿತ್ತು? ತುಂಬ ಒಳ್ಳೆ ರೀತಿಯಲ್ಲೇ ಇತ್ತು. ಅಂದರೆ ನನ್ನ ಪೇರೆಂಟ್ಸ್ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಓದಿದ್ದೆಲ್ಲ ಮೈಸೂರು, ಹಾಗೆ ರೋಟ್ರಿ ಸ್ಕೂಲ್ ಮತ್ತು ನಿರ್ಮಲಾ ಕಾನ್ವೆಂಟ್, ಮತ್ತು ಕಾಲೇಜ್ ಮಹಾರಾಣಿ ಸೈನ್ಸ್ ಕಾಲೇಜ್. ಹಾಗೆ 7th ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದೆ. ಹಾಗೆ ಅಮ್ಮಂದು ತುಂಬ ಜಾಸ್ತಿ ಸಪೋರ್ಟ್ ಇತ್ತು, ಪಪ್ಪಂದು ಅಷ್ಟು ಇರಲಿಲ್ಲ. ಅಂದರೆ ಬೇರೆ ಕಡೆ ಈಗ ಸ್ಟೇಟ್ ಲೆವೆಲ್, ನ್ಯಾಷನಲ್ ಎಲ್ಲ ಹೋಗಬೇಕಂದ್ರೆ ಹೊರಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು, ಬಿಡ್ತಿರಲಿಲ್ಲ. ಹಾಗೆ ಅಮ್ಮಂದೆಲ್ಲ ತುಂಬ ಸಪೋರ್ಟ್ ಇತ್ತು. ಹಾಗೆ ಓಕೆ. ಸೊ ನಿಮಗೆ ಕ್ರೀಡೆಯಿಂದ ಅಂದರೆ ಕ್ರೀಡೆಗೆ ವಿಷಯಕ್ಕೆ ಬಂದರೆ, ನಾವು ಮುಂಚೆಯಿಂದಲೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಥವಾ ಮತ್ತೆ? ಹೌದು, ಮುಂಚೆಯಿಂದಲೂ ಇಂಟ್ರೆಸ್ಟ್ ಇತ್ತು. ಏನಾದರೂ ಮಾಡಬೇಕು ಅನ್ನೋದಿತ್ತು. 7th ಸ್ಟಾರ್ಟ್ ಮಾಡಿದೆ. ಮತ್ತು 8th, 9th, 10th ಆಲ್ರೌಂಡ್ ಚಾಂಪಿಯನ್ಶಿಪ್, ಅಂದರೆ 100 ಮೀಟರ್ಸ್, 200 ಮೀಟರ್ಸ್, ಶಾರ್ಟ್ ಪುಟ್ ಎಲ್ಲದರಲ್ಲಿ. ಹಾಗೆ ಮತ್ತು ಕಾಲೇಜಲ್ಲಿ ಥ್ರೋಬಾಲ್ ಇದ್ದು ಸೀನಿಯರ್ ಮತ್ತು ಜೂನಿಯರ್ ಕ್ಯಾಪ್ಟನ್ ಆಗ್ತಿದ್ದೆ. ಮತ್ತು ಕ್ರಿಕೆಟ್ ಕೂಡ ಆ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮತ್ತು ಬೌಲರ್ ನಾನು. ಮತ್ತು ಥ್ರೋಬಾಲಲ್ಲಿ ಸಹ ಹಾಗೆ ಒಳ್ಳೆ. ಮತ್ತು ಸೈಕ್ಲಿಂಗ್ ತುಂಬ ಇದು ಮಾಡ್ತಿದ್ದೆ. ಎಲ್ಲದರಲ್ಲಿ ಇಂಟ್ರೆಸ್ಟ್ ಇತ್ತು. ಆದರೆ ನಮಗೆ ಯಾವುದ್ರಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಅಂದರೆ ಕೋಚ್ ಇರಲಿಲ್ಲ ಆ ಟೈಮಲ್ಲೆಲ್ಲ. ಹಾಗೆ ಇಂಟ್ರೆಸ್ಟ್. ನೀವೀಗ ಇಷ್ಟೆಲ್ಲ ಸ್ಪೋರ್ಟ್ಸ್ ಅನ್ನ ಹೇಳಿದ್ರೆ, ಹೆಚ್ಚಾಗಿ ತುಂಬಾ ಜನ ಈಗ ಅಥ್ಲೀಟ್ಸ್ ಅಂತ ಆದ್ರೆ ರನ್ನಿಂಗ್ ಅಲ್ಲೇ ಇರ್ತಾರೆ, ಅವರು ಬೇರೆ ಕಡೆ ತಲೆ ಹಾಕಲ್ಲ. ಈಗ ಸ್ಪೋರ್ಟ್ಸ್ ಪರ್ಸನ್ ಅಂತ ಆದ್ರೆ ವಾಲಿಬಾಲ್ ಅಥವಾ ಕ್ರಿಕೆಟ್ ಒಂದು ಫೀಲ್ಡ್ ಅನ್ನು ಇಟ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ. ಬಟ್ ನೀವು ಎಲ್ಲದರಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾ ಬಂದ್ರಿ. ಸೊ ಇದೊಂದು ಈ ವರ್ಸಟಾಲಿಟಿ ಹೇಗೆ ಬಂತು ನಿಮ್ಗೆ ಅಂತ? ಅಂದರೆ ನನ್ನ ಫ್ಯಾಮಿಲಿ ಸ್ವಲ್ಪ, ಈಗ ನನ್ನ ಅಣ್ಣ ಮಧುಸೂದನ್ ರೈ ಅಂತ, ಅವರು ಹೈ ಜಂಪರ್, ನ್ಯಾಷನಲ್ ಪ್ಲೇಯರ್. ಮತ್ತು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಮಾವಂದರು ಹೊಸ ವಾಲಿಬಾಲ್ ಪ್ಲೇಯರ್ಸ್. ಅಂದರೆ ಹುಡುಗಿಯರಿಗೆ ಸ್ವಲ್ಪ ಬಿಟ್ಟಿರಲಿಲ್ಲ. ಹಾಗೆ ಆಂಟಿಯವರೆಲ್ಲ ಯಾರು, ನನ್ನ ಅಮ್ಮ ಒಳ್ಳೆ ಸ್ವಿಮ್ಮರ್, ಹಾಗೆ ಒಳ್ಳೆ ರಿಂಗ್ ಥ್ರೋವರ್. ಅಂದರೆ ಅವರಿಗೆಲ್ಲ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ನಮಗೆ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ. ಆದರೆ ನಾನು ಇಂಟರ್ನ್ಯಾಷನಲ್ ಮಾಡಿದ್ದು ನಾನು ಮಾಸ್ಟರ್ಸಲ್ಲಿ ಅಂದರೆ ನಾನು 30+ ಬಂದ ಮೇಲೆ ಮಾಡಿದ್ದು. ಅದು ನನ್ನ ಗಂಡನ ಸಪೋರ್ಟಿಂದ. ಮತ್ತು ನನ್ನ ಮಗ ತುಂಬ ಸಪೋರ್ಟ್ ಮಾಡ್ತಿದ್ದ. ಹಾಗೆ ಇಂಟರ್ನ್ಯಾಷನಲ್ ಮಾಡಲಿಕ್ಕಾದದ್ದು ನನಗೆ 30+ ಮಾಸ್ಟರ್ಸಲ್ಲಿ. ಓಕೆ, ಸರಿ ಸರಿ ಸರಿ. ಈಗ ಯೂಶುವಲಿ ನಾವು ವುಮೆನ್ ಕ್ರಿಕೆಟರ್ಸ್ ಅಂತ ನೋಡೋದೇ ತುಂಬಾ ಕಮ್ಮಿ, ಅದರಲ್ಲೂ ಲೆಫ್ಟೀಸ್ ಅಂತ ಹೇಳುವಾಗ ಇನ್ನೂ ಕಮ್ಮಿ ಆಗ್ತದೆ. ಲೆಫ್ಟಿ ಆದ್ರಿಂದ ನನಗೊಂದು ಎಲ್ಲದರಲ್ಲಿ ಪ್ರೆಸ್ ಪಾಯಿಂಟ್. ಅಂದರೆ ನಾವು ಲೆಫ್ಟಲ್ಲಿ ಏನು ಮಾಡಿದ್ರು ಅದು ಸೀದಾ ಅವರಿಗೆ ಹೋಗಿ ಲೆಫ್ಟಿಗೆ ಬೀಳ್ತದೆ. ಹಾಗಾಗಿ ಅದು ಅವರಿಗೆ ಮೈನಸ್, ನಮಗೆ ಪ್ಲಸ್ ಎಲ್ಲ ವಿಷಯದಲ್ಲಿ. ನಮ್ಮ ಪಾರ್ಟ್ನರಿಗೆ ಸಹ ಅದು ಒಳ್ಳೇದಾಗ್ತದೆ. ಬ್ಯಾಡ್ಮಿಂಟನ್ ಆಗಲಿ ಯಾವುದೇ ವಿಷಯದಲ್ಲಿ ಆದರೆ ನಮ್ಮ ಒಟ್ಟಿಗೆ ಆಡುವವರಿಗೆ ತುಂಬ ಪ್ಲಸ್. ಹಾಗೆ ಈಗ ಏನು ಹೇಳ್ತಾರೆ, ಈಗ ಬೇರೆ ಬೇರೆ ಸ್ಪೋರ್ಟ್ಸ್ ಎಲ್ಲ ನೋಡಬೇಕು ಅಂತ ಆದರೆ ಒಂದೊಂದಕ್ಕೆ ಒಂದೊಂದು ರೀತಿಯ ಸ್ಟ್ರೆಂತ್ ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ಅಥ್ಲೆಟಿಕ್ಸ್ ಅಲ್ಲಿ ನೋಡಿದ್ರೆ ಅವರಿಗೆ ಹೆಚ್ಚಾಗಿ ಕಾಲಿನ ಸ್ಟ್ರೆಂತ್ ತುಂಬಾ ಒಳ್ಳೆ ಬೇಕಾಗ್ತದೆ. ಕೈನ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇದ್ರೂ ತೊಂದರೆ ಇಲ್ಲ, ಬಟ್ ಕಾಲಿನ ಸ್ಟ್ರೆಂತ್ ಬೇಕಾಗ್ತದೆ. ಅದೇ ನೀವೀಗ ಹ್ಯಾಮರ್ ಥ್ರೂ, ಶಾರ್ಟ್ ಪುಟ್ ಆಚೆ ಬಂದ್ರೆ ಕೈಯ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ, ತುಂಬಾ ಸ್ಟ್ರಾಂಗ್ ಬೇಕಾಗ್ತದೆ. ನಿಮಗೆ ಥ್ರೋಬಾಲ್ ಅಂತ ಜಾಗದಲ್ಲಿ ಕೂಡ ಬೇಕಾಗ್ತದೆ. ಕಂಟಿನ್ಯೂಸ್ ಸರ್ವಿಸ್ ಸಿಕ್ಕಿದ್ರೆ, ಇವಾಗ ನಾನು ಫಸ್ಟ್ ಸರ್ವಿಸೇ ಹೋಗುದು, ಆವಾಗ ಕಂಟಿನ್ಯೂಸ್ ಸಿಕ್ಕುವಾಗ ನಾವು ನ್ಯಾಚುರಲಿ ತುಂಬಾ ಸ್ಟ್ರೆಂತ್ ಬೇಕು. ನನಗೆ ಲೆಫ್ಟ್ ತುಂಬಾ ಸ್ಟ್ರೆಂತ್, ರೈಟ್ ಕಂಪೇರ್ ಮಾಡಿದ್ರೆ, ರೈಟ್ ಏನಿಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಲೆಫ್ಟ್ ತುಂಬಾ ಸ್ಟ್ರಾಂಗ್. ಓಕೆ. ಸೊ ಈಗ ಈ ಥರ ಎಲ್ಲ ನಿಮ್ಗೆ ಅಂದರೆ ಹೆಚ್ಚಾಗಿ ಎಲ್ಲ ಜನರು ಅಥವಾ ಎಲ್ಲ ಸ್ಪೋರ್ಟ್ಸಲ್ಲಿ ಇರೋರು ಅವರ ಬಾಡಿಯಲ್ಲಿ ಒಂದು ಪಾರ್ಟನ್ನು ಸ್ಪೆಸಿಫಿಕ್ ಆಗಿ ಟ್ರೈನ್ ಮಾಡಿಕೊಂಡು ಸ್ಟ್ರೆಂಥನ್ ಮಾಡಿಕೊಂಡ್ರೆ ಉಳಿದ ಪಾರ್ಟ್ ಹೇಗೆ ಅಂದರೆ ಆವ್ರೇಜ್ ಇದ್ರೂ ನಡೀತದೆ. ಬಟ್ ಈಗ ನಿಮಗೆ ಹಾಗಲ್ಲ, ನೀವು ಹ್ಯಾಮರ್ ಥ್ರೋ ಆಚೆ ಕೂಡ ಹೋಗ್ತೀರಿ, ಕ್ರಿಕೆಟಿಗೂ ಬರ್ತೀರಿ, ಥ್ರೋಬಾಲಿಗೂ ಹೋಗ್ತೀರಿ, ಈ ಕಡೆಯಿಂದ ಮತ್ತೆ ಅಥ್ಲೆಟಿಕ್ಸ್ ಅಲ್ಲೂ ಇದ್ದೀರಿ. ಸೊ ಎಲ್ಲವನ್ನ ಮ್ಯಾನೇಜ್ ಮಾಡಬೇಕು ಹೇಳಿದ್ರೆ ಇಡೀ ಬಾಡಿಗೆ ಅಷ್ಟು ಎಕ್ಸರ್ಸೈಸ್ ಬೇಕು, ಇಡೀ ಬಾಡಿಯಲ್ಲಿ ನಿಮಗೆ ಸ್ಟ್ರೆಂತ್ ಬೇಕಾಗ್ತದೆ. ಸೊ ಹಾಗಾಗಿ ಅದನ್ನು ನೀವು ಯಾವ ರೀತಿ ಅಚೀವ್ ಮಾಡ್ತೀರಿ ಅಂತ? ಈಗ ಬಾಡಿ ಅಂದರೆ ಇವಾಗ ನಾವು ತಗೊಳ್ಳುವ ಇಂಟೇಕ್ ಅಂದರೆ ನಾರ್ಮಲ್ ಫುಡ್ಡೇ, ಅದರಲ್ಲಿ ಕೆಲವುದೆಲ್ಲ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ. ಅಂದರೆ ನೀರು ಜಾಸ್ತಿ ಕುಡಿಬೇಕು, ಅಥವಾ ನಮ್ಮ ಡೈಲಿ ರೊಟೀನಲ್ಲಿ ಸ್ವಲ್ಪ ಪ್ರೋಟೀನ್, ಇದು ಎಂಥ ಹೆಸರು ಕಾಳನ್ನು ಮೊಳಕೆ ಬರೆಸಿ ಅಥವಾ ರಾಗಿ ಜ್ಯೂಸ್ ಅಂಥದ್ದು. ಮತ್ತು ನಾವು ಬಾದಾಮು ಅದು ಇದೆ ಅಂತ ಹೇಳಲೇಬೇಕಾಗಿಲ್ಲ. ಇವನ್ ಕಡಲೆಯಲ್ಲಿ ಒಳ್ಳೆ ಸ್ಟ್ರೆಂತ್ ಉಂಟು. ಕೆಂಪು ಕಡಲೆ ಆಗಲಿ ಅಥವಾ ನಮ್ಮ ನೆಲಗಡಲೆ ಆಗಲಿ, ಅದನ್ನೆಲ್ಲ ತಗೊಂಡು ಸ್ವಲ್ಪ ಒಳ್ಳೇದು ಅದೆಲ್ಲ ತಗೊಂಡ್ರೆ ಅಂತ.
ನಾವು ಒಂದು ವೇಳೆ ಬರೇ ಅದನ್ನು ತಕೊಂಡು ನಮಗೆ ಜೀರ್ಣ ಆಗದಿದ್ರೂ ಕಷ್ಟವೇ. ಹೌದು ಹಾಗೆ ಜೀರ್ಣ ನಾವು ಸ್ಪೋರ್ಟ್ಸಲ್ಲಿದ್ದರೆ ಅದನ್ನೆಲ್ಲ ಜೀರ್ಣಿಸ್ಕೊಳ್ಬೋದು ಎಂತ ತಿಂದರೂ ಸಹ. ಮತ್ತು ಈ BP ಶುಗರ್ ಅದನ್ನೆಲ್ಲ ದೂರ. ಈಗ ನಾನು 49 ಆಲ್ರೆಡಿ, ಹಾಗೆ 49 ಆಗಿ ನಾಳಿದ್ದು ಮೇಗೆ 50 ಆಗ್ತದೆ. ಹಾಗೆ ಇಷ್ಟರವರೆಗೇನು ದೇವರ ದಯದಿಂದ, ದೇವರ ದಯನೇ ಇರಬೇಕು ಅಥವಾ ಆಡಿಯೋ ಏನೋ, ಇಷ್ಟರವರೆಗೆ BP ಶುಗರ್ ಏನಿಲ್ಲ. ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ಪೋರ್ಟ್ಸ್. ಸೊ ನಾಡ್ದಿಗೆ ಗೋಲ್ಡನ್ ಜುಬಿಲಿ ಆಗ್ತದೆ ನಿಮ್ಗೆ. ಹೌದು, ಮೇ 14. ಬಟ್ ಅದೇ ಈಗ ನೋಡಿ, ಫುಡ್ಡಿನ ಬಗ್ಗೆ ನೀವು ಮಾತಾಡಬೇಕು ಅಂತಾದರೆ ಹೆಚ್ಚಾಗಿ ನೀವು ಹೇಳಿದ್ರಿ ಬೇರೆ ಬೇರೆ ಟೈಪ್ನ ಫುಡ್ ತಗೊಳ್ಬೇಕು ಅಂತ. ಬಟ್ ಈ ಥರದ ಫುಡ್ ತಗೊಂಡ್ರೆ ನಂಗೆ ಎಫೆಕ್ಟ್ ಆಗ್ತದೆ ಹೇಳೋದಕ್ಕೆ ದೂರಿಟ್ಟದ್ದು ಇದೆಯಾ ಹೇಗೆ? ಅಂದರೆ ಫುಡ್ ವಿಷಯದಲ್ಲಿ ಬರಬೇಕಾದ್ರೆ ಇಂಥ ಫುಡ್ ನಾನು ತಗೊಳ್ಬಾರ್ದು, ತಗೊಂಡ್ರೆ ನನ್ನ ಪರ್ಫಾರ್ಮೆನ್ಸ್ ಅಂದರೆ ಜಾಸ್ತಿ ಸ್ಪೈಸ್, ಆಯಿಲಿ ಫುಡ್ ಓಕೆ ನಮಗೆ ಇಷ್ಟ ಇರ್ತದೆ, ಆದರೂ ಸಹ ನಾವು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಓಕೆ. ಸೊ ಹಾಗಾಗಿ ಏನು ಹೇಳ್ತೇವೆ, ನಮ್ಮ ಬಾಡಿಗೆ ಏನು ಬೇಕು ಏನು ಬೇಡ ಹೇಳಿಕೊಂಡು ಅದಕ್ಕೆ ಸ್ವಲ್ಪ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು. ಅಥವಾ ಏನಾದರೂ ತಗೊಂಡ್ರೆ ಅದನ್ನು ಡೈಜೆಸ್ಟ್ ಮಾಡುವ ಕೆಪಾಸಿಟಿ ಬೇಕಂದ್ರೆ ವರ್ಕೌಟ್ ಮಾಡಬೇಕಂತ. ಸೊ ನಿಮ್ಮ ವರ್ಕೌಟ್ ಸೆಷನ್ಸ್ ಹೇಗಿರ್ತದೆ, ಎಷ್ಟು ಟೈಮ್ ತಗೊಳ್ತೀರಿ ನೀವು? ಬೆಳಿಗ್ಗೆ ನಾನು ಬ್ಯಾಡ್ಮಿಂಟನ್ ಆಡ್ತೇನೆ, ಸಾಧಾರಣ 8:30 to 10 ಬ್ಯಾಡ್ಮಿಂಟನ್ ಡೈಲಿ. ಒಂದೆರಡು ದಿವಸ ಹೋಗದೇ ಇರ್ಬೋದು. ಮತ್ತು ಈವ್ನಿಂಗ್ ಸ್ವಲ್ಪ ಗ್ರೌಂಡಿಗೆ ಹೋಗ್ತೇನೆ, ಒಂದು ಹ್ಯಾಮರ್ ಮಾಡ್ತೇನೆ. ಎಲ್ಲ ಒಟ್ಟಿಗೆ ಮಾಡೋದಿಲ್ಲ. ಒಂದು ದಿವಸ ರನ್ನಿಂಗ್ ಮಾಡಿದರೆ ಒಂದು ದಿವಸ ಹ್ಯಾಮರ್ ಅಥವಾ ಡಿಸ್ಕಸ್, ಅಂದರೆ ಕೈ ತುಂಬ ಸ್ಟ್ರೈನ್ ಮಾಡಬಾರ್ದಲ್ಲ ಅಥವಾ ಕಾಲಾಗಲಿ. ಹಾಗೆ ಒಂದೊಂದು ದಿವಸ ಒಂದೊಂದು. ಇವಾಗ ಥ್ರೋಬಾಲ್ ಮ್ಯಾಚಸ್ ಎಲ್ಲ ಇದ್ದರೆ ಒಂದು ತಿಂಗಳ ಮುಂಚೆ ಅದನ್ನು ಸ್ಟಾರ್ಟ್ ಮಾಡ್ತೇವೆ. ಇವಾಗ ಕ್ರಿಕೆಟ್ ಇದ್ದರೆ ಒಂದು ತಿಂಗಳ ಮುಂಚೆ ಅದನ್ನು ಮಾಡ್ತೇವೆ. ಹಾಗೆ ಒಂದು ಮಾಡಿದರೆ ಮತ್ತೊಂದು ಮಾಡೋದಿಲ್ಲ. ಹಾಗೆ ಒಂದಕ್ಕೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಇವತ್ತು ಈಗ ಇನ್ನೊಂದು ತಿಂಗಳು ಬಿಟ್ಟು ಇದಿದೆ ಅಂತ ಹೇಳಿದ ಕೂಡಲೇ ಅದನ್ನು ಮಾಡ್ತೇವೆ. ಹಾಗೆ ಸೊ ಹಾಗಾಗಿ ನಿಮ್ಮ ಟ್ರೈನಿಂಗ್ ಅಥವಾ ಬಾಡಿ ಎಕ್ಸರ್ಸೈಸ್ ಏನಿದೆ ಅದು ನೀವು ಅದನ್ನು ಸ್ಪೋರ್ಟ್ಸಲ್ಲೇ ಕೊಡ್ತೀರಿ? ಹೌದು. ಎಡಿಷನಲ್ ಆಗಿ ಬೇರೆ ಎಕ್ಸರ್ಸೈಸ್ ಅಂತ ಹೇಳಿಕೊಂಡು ಬೇರೆ ಎಕ್ಸರ್ಸೈಸ್ ಅಂತ ಏನು ಮಾಡೋದಿಲ್ಲ. ಹಾಗೆ ಮನೆಯದ್ದು ಕೆಲಸ ಬೇಕಾದಷ್ಟು ಇರ್ತದೆ. ಅದೆಲ್ಲ ಮನೆಯದು ಏನು ಕೆಲಸ ಇದ್ರು ನಾವು, ಮನೆ ಯಾರು ಕೆಲಸದವರಿಲ್ಲ, ಮನೆಯಲ್ಲಿ ನಾವೇ ಮಾಡ್ಕೊಳ್ತೇವೆ. ಅದೊಂದು. ಸೊ ಈಗ ಒಂದು ಲೆಕ್ಕದಲ್ಲಿ ನೋಡಿದ್ರೆ ನೀವೀಗ ಹೇಳಿದ್ರೆ BP ಶುಗರ್ ಅಲ್ಲ ಅಂದರೆ ಸ್ಪೋರ್ಟ್ಸಲ್ಲಿ ಇದ್ದವರಿಗೆ ಬೇಗ ಬರಲ್ಲ ಅಂತ. ಬಟ್ ಅದನ್ನು ಬಿಟ್ಟು ಕೂಡ ಬೇರೆ ಯಾವುದೆಲ್ಲ ಹೆಲ್ತ್ ಬೆನಿಫಿಟ್ಸ್ ನೋಡ್ಬೋದು? ಹೆಲ್ತ್ ಅಂದರೆ ನಿಮಗೆ ಬೇಗ ಸುಸ್ತಾಗುವಂಥದ್ದು, ಅಥವಾ ಇವಾಗ ನೀವು ಬ್ಯಾಡ್ಮಿಂಟನ್ ಅದು ಸ್ವಲ್ಪ ತುಂಬ ನಿಮಗೆ ಮೂವ್ಮೆಂಟ್ ಸಿಗ್ತದೆ ಅದರಲ್ಲಿ. ಅಥವಾ ನೀವು ಈಗ ಥ್ರೋಬಾಲ್ ಎಲ್ಲ ಆಡಿದ್ರಿ, ಹಾಗೆ ಇವಾಗ ಕೆಲವರಿಗೆ ಡಸ್ಟ್ ಅಲರ್ಜಿ ಅದು ಇದೆಲ್ಲ, ಯಾವುದ ನೀವು ತುಂಬ ನನಗೆ ಅದು ಬರ್ತದೆ ಇದು ಏನೂ ಇಲ್ಲ, ನೀವು ಆಡಿ ಅವಾಗ ನಿಮಗೆ ಒಂದು ಅದೆಲ್ಲ ಥಿಂಕ್ ಮಾಡೋಷ್ಟು ನಿಮಗೆ ಇದಿರೋದಿಲ್ಲ. ನನಗೆ ಆ ಕಾಯಿಲೆ ಹೆಂಗಸ್ರು ಏನು ಮಾಡ್ತಾರೆ ಅಂದರೆ ತುಂಬ ಮನೆಯಲ್ಲಿ ಕೂತು ಅರ್ಧ ಕಾಯಿಲೆ ಬರ್ತದೆ. ಅದನ್ನು ಬಿಟ್ಟು ಹೊರಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು ವಾಕಿಂಗ್ ಅದು ಮಾಡಿದರೆ ಬೆಟರ್. ಓಕೆ. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಈಗ ನೀವು ಹೇಳಿದ್ರಿ ಮೂಮೆಂಟ್ಸ್ ಹೇಳೋದು ಬೇಗ ಅಂತ ಹೇಳಿ, ಅಂದರೆ ತುಂಬ ಕ್ವಿಕ್ ಮೂಮೆಂಟ್ಸ್ ಇರಬೇಕಾಗ್ತದೆ ಅಂತ. ಆ ಲೆಕ್ಕದಲ್ಲಿ ನೋಡಿದ್ರೆ ಮೈಂಡ್ ಕೂಡ ಅಷ್ಟೇ ಶಾರ್ಪ್ ಆಗ್ತಾ ಹೋಗಲ್ಲ? ಮೈಂಡ್ ತುಂಬ ಶಾರ್ಪ್ ಆಗ್ತದೆ ನಿಮಗೆ. ಹೇಗೆ ಅದನ್ನು ಇದು ಮಾಡಬೇಕು, ಪ್ಲೇಸ್ಮೆಂಟ್ ಹೇಗೆ ಮಾಡಬೇಕು ಎಲ್ಲ. ನಾನಂದರೆ ಬ್ಯಾಡ್ಮಿಂಟನಲ್ಲಿ ಅಷ್ಟೇನಿರಲಿಲ್ಲ, ಈಗ ಅದರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದೇನೆ. ಅಂದರೆ ನಮಗೆ ಇಂಡೋರ್ ಸಿಗ್ತದೆ ಅದರಲ್ಲಿ, ಆದರೆ ಹಾಗೆ ಸ್ವಲ್ಪ ಎಕ್ಸಸೈಸ್ ಸಿಗ್ತದೆ. ಮ್ಯಾಚ್ಗಳು ಬೇಕಾದಷ್ಟು ಆಗ್ತಾ ಉಂಟು ಈಗ. ಹಾಗೆ ನಾಳಿದ್ದು ಉಡುಪಿಯಲ್ಲಿ ಮ್ಯಾಚ್ ಉಂಟು. ಹಾಗೆ ಅದು ಒಳ್ಳೆಯದು. ಮತ್ತು ಬಾಕಿದು ಈಗ ನೀವು ಕ್ರಿಕೆಟ್ ಆಡಿದ್ರು ಅದು ಒಳ್ಳೆಯದೇ, ಎಲ್ಲದಕ್ಕೂ ಎಕ್ಸಸೈಸ್. ಅಂದರೆ ಸ್ಟಾರ್ಟಿಂಗ್ ನಾವು ವಾರ್ಮ್ ಅಪ್ ಮಾಡ್ತೇವೆ ಯಾವುದೇ ಸ್ಪೋರ್ಟ್ಸ್ ಆಡುವ ಮುಂಚೆ. ಯಾಕಂದರೆ ಇನ್ನೂ ಏಜ್ ಆಗ್ತಾ ಬಂತು, ನಾವು ರಿಸ್ಕ್ ತಗೊಳ್ಬಾರ್ದು. ಕೈ ಕಾಲು ಇದೆಲ್ಲ ನಮಗೆ ಸೇಫ್ ಆಗಿರಬೇಕಂದ್ರೆ ನಾವು ಫಸ್ಟ್ ವಾರ್ಮ್ ಅಪ್ ಮಾಡಲೇಬೇಕು, ಮತ್ತು ಲಾಸ್ಟಿಗೆ ಎಂಡಿಗೆ ಕೂಲ್ ಡೌನ್ ಮಾಡಲೇಬೇಕು. ಅದೆರಡು ಮಾಡಿಕೊಂಡ್ರೆ ಯಾವ ಗೇಮ್ ಸಹ ಆಡ್ಬೋದು. ಸೊ ಈಗ ಮೈಂಡ್ ಕ್ವಿಕ್ ಆಗೋದು ಒಂದು ಲೆಕ್ಕದಲ್ಲಿ ಗೇಮಿಗೆ ಒಳ್ಳೇದು ಹೌದು, ಬಟ್ ನಿಮಗೆ ಹೊರಗಡೆಯಿಂದ ಬೇರೆ ಕೆಲಸ ಮಾಡಬೇಕಾದ್ರೆ ಅದು ಅಲ್ಲೂ ಹೆಲ್ಪ್ ಆಗ್ತದೆ? ತುಂಬ ಹೆಲ್ಪ್ ಆಗ್ತದೆ. ಯಾಕೆಂದರೆ ನೋಡಿ, ಈಗ ನೀವು ಎಕ್ಸಸೈಸ್ ಏನು ಮಾಡಿದ್ರೆ ನಿಮಗೆ ಮೂಡೇ ಇರೋದಿಲ್ಲ. ಇಡೀ ದಿವಸ ನಿಮ್ಮದು ಮೂಡ್ ಹಾಳಾದಾಗೆ. ನಾನು ಆಡಲಿ ಅದು ಒಂದು, ನಾವು ಅಂದರೆ ಮೊದಲಿಂದಲೂ ಆಡಿಯೇ ಏನೋ ಗೊತ್ತಿಲ್ಲ, ಏನೋ ಯಾವುದು ಬೇಡ ಅಂತ ಅನಿಸುತ್ತೆ. ಅದೇ ನೀವು ಆಡಿ ಬಂದ ಕೂಡಲೇ ಫುಲ್ ಫ್ರೆಶ್ ಅಪ್ ಆಗ್ತೀರಾ. ಇಡೀ ದಿವಸ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರ. ನೀವು ಆಗ ಒಂದು ವಿಷಯವನ್ನು ಹೇಳಿದ್ರಿ, ನೀವು ಮಾಸ್ಟರ್ಸ್ ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ರಿ ಹೇಳಿಕೊಂಡು. ಸೊ ಈಗ ಮಾಸ್ಟರ್ಸ್ ಗೇಮ್ ಫೆಡರೇಷನ್ಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಬೇಕು ಅಂತಾದರೆ ಸೊ ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು, ಸಪೋರ್ಟ್ ಹೇಗಿತ್ತು? ಇವರು, ನನ್ನ ಹಸ್ಬೆಂಡ್ ಸ್ಪೋರ್ಟ್ಸಲ್ಲಿ ಯಾವುದ್ರಲ್ಲಿಲ್ಲ, ಅವ್ರದ್ದು ಫೀಲ್ಡೇ ಬೇರೆ. ಆದರೂ ಸಹ ನನಗೆ ನೀನು ಯಾವುದಕ್ಕೂ ಹೋಗಬೇಡ, ನೀನು ಆಡಬೇಡ, ಅದು ಪ್ರಶ್ನೆ ಇಲ್ಲ ಅವ್ರದ್ದು. ನಾನು ಎಲ್ಲಿ ಸಹ ಹೋಗ್ಬೋದು, ಎಲ್ಲಿ ಸಹ ಬರ್ಬೋದು. ಅದರ ಮಕ್ಕಳು ಸಹ ಹಾಗೇ ಇದ್ದಾರೆ.
ಮಗ ಕೂಡ ತುಂಬ ಸಪೋರ್ಟ್. ಮಗ ಕೂಡ ಒಳ್ಳೆ ಸ್ವಿಮ್ಮರ್. ಓಕೆ. ಮಗಳು ವೇಟ್ ಲಿಫ್ಟಿಂಗಲ್ಲಿ ಇದ್ಲು, ಅಂದರೆ ಸ್ಟೇಟ್ ಲೆವೆಲ್ ಮಾತ್ರ ಹೋದ್ಲು. ಮತ್ತು ನಾರ್ಮಲ್ ಅಥ್ಲೆಟಿಕ್ಸಲ್ಲಿ 100, 200 ಅದು ಮಾಡ್ತಾಳೆ. ಅಂದರೆ ಮಕ್ಕಳಿಗೆ ತುಂಬ ಏನು ಇಂಟ್ರೆಸ್ಟ್ ಇಲ್ಲ, ಇದ್ದಾರೆ ಸಾಧಾರಣ ಇದ್ದಾರೆ. ಹಾಗೆ ನಮ್ಮಷ್ಟು ಇಂಟ್ರೆಸ್ಟ್ ಈಗಿನ ಮಕ್ಕಳಿಗೆ ಇಲ್ಲ ಅಂತ ಹೇಳ್ಬೋದು. ಓಕೆ. ಬಟ್ ಯಾವತ್ತಾದ್ರೂ ನಿಮ್ಗೆ ಅನ್ಸಿದೆ ಅಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆದಿರೋದ್ರಿಂದ ನಮ್ಮ ಮಕ್ಕಳು ಕೂಡ ಅದರಲ್ಲಿ ಮುಂದೆ ಬರಬೇಕು? ಹಾಗೇನಿಲ್ಲ, ಹಾಗೇನಿಲ್ಲ. ಅಂದ್ರೆ ಇದ್ರೆ ಒಳ್ಳೇದು ಅಂತ ಅವ್ರವ್ರ ಮೈಂಡ್ ಸೆಟ್ ಅಲ್ಲ ಅದು. ಮಕ್ಕಳು ನಮ್ಮದಾದ್ರು ಅವರ ಮೈಂಡ್ ಅವರವರಿಗೆ ಇಂಡಿಪೆಂಡೆಂಟ್. ಅವ್ರ ಸ್ಟಡೀಸ್ ಅಲ್ಲಿ ತುಂಬಾ ಒಳ್ಳೇದಿದ್ದಾರೆ ಇಬ್ಬರು ಸಹ. ಹಾಗೆ ಅದರಲ್ಲಿ ನಾವು ಅಷ್ಟು ಹುಷಾರಿರ್ಲಿಲ್ಲ, ಸ್ಟಡೀಸ್ ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಇದ್ದೆವು. ಈಗಿನ ಮಕ್ಕಳು ಹಾಗಲ್ಲ, ಜಾಸ್ತಿ ಕಾನ್ಸಂಟ್ರೇಷನ್ ಎಜುಕೇಶನ್ಗೆ. ಅದರೊಟ್ಟಿಗೆ ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಇಬ್ರು ಸಹ. ಅವನು ಸಹ ಬ್ಯಾಡ್ಮಿಂಟನ್ ಆಡ್ತಾನೆ, ಕ್ರಿಕೆಟ್ ಆಡ್ತಾನೆ. ಮಗಳು ಸಹ ಹಾಗೆ ಅಥ್ಲೆಟಿಕ್ಸ್. ಅವಳು ಟೈಮ್ ಇದ್ದಾಗೆಲ್ಲ ಎಕ್ಸಸೈಸ್ ಎಲ್ಲ, ಯೋಗ ಕೂಡ ಮಾಡ್ತಾಳೆ. ಇಬ್ಬರು ಸಹ ಯೋಗ ಸಹ ಮಾಡ್ತೇವೆ, ನಾನು ಮತ್ತೆ ಮಗಳ ಮನೆಯಲ್ಲಿ. ತುಂಬ ಅಲ್ಲ, ಎಲ್ಲ ಸ್ವಲ್ಪ ಸ್ವಲ್ಪ ಲಿಮಿಟ್. ಬಾಡಿಯನ್ನು ಫಿಟ್ ಇಟ್ಕೊಳ್ಳಿಕ್ಕೆ. ಹೌದು. ಓಕೆ. ಓಕೆ. ಸೊ ನೀವೀಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ಆಡಬೇಕು ಅಂತಂದರೆ ಆ ಎಕ್ಸ್ಪೀರಿಯನ್ಸ್ ಎಷ್ಟು ಡಿಫ್ರೆಂಟ್ ಆಗಿತ್ತು? ನನಗೊಂದಿತ್ತು, ಮೊದಲು ಸಣ್ಣ ಏಜಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಬೇಗ ಮದುವೆ ಆಯಿತು. ಹಾಗೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ, ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಮಾಡಬೇಕು ಅಂತ. ಹಾಗೆ ಸ್ಟೇಟ್ ನ್ಯಾಷನಲ್ ಆಯಿತು. ಇಂಟರ್ನ್ಯಾಷನಲ್ ಒಂದು ಚಾನ್ಸ್ ಸಿಕ್ತು 30+ ನನಗೆ. ಎಲ್ಲ ನಮ್ಮ ಟೀಮ್ ಒಟ್ಟಿಗೆ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದವರು ಒಂದು ಪ್ಲ್ಯಾನ್ ಮಾಡಿದೆವು, ಒಂದು ಇಂಟರ್ನ್ಯಾಷನಲ್ ಹೋಗಿ ಬರುವಂತ. ಹಾಗೆ ಶ್ರೀಲಂಕಾಕ್ಕೆ ಹೋದ್ವಿ, ಹಾಗೆ ಮಲೇಷ್ಯಾಕ್ಕೆ ಹೋದ್ವಿ. ಹಾಗೆ ಮೊನ್ನೆ ಪುನಃ ಚಾನ್ಸ್ ಇತ್ತು, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಹೌದು. ಸೊ ನಿಮಗೆ ಒಂದು ಇಲ್ಲಿ ಸ್ಟೇಟ್ ಅಥವಾ ನ್ಯಾಷನಲ್ ಆಡೋದಕ್ಕೂ ಅಲ್ಲಿ ಇಂಟರ್ನ್ಯಾಷನಲ್ ಆಡೋದಕ್ಕೂ ನಿಮಗೆ ಪ್ಲೇಯರ್ ಎಕ್ಸ್ಪರ್ಟೀಸ್ ಲೆವೆಲ್ ಅಂದರೆ ಏನಂದರೆ ನಮಗೆ ಇವಾಗ 30 to 35 5 years ಗ್ಯಾಪಲ್ಲಿ ಸಿಗ್ತಾರೆ. ಓಕೆ, ತೊಂದರೆ ಇಲ್ಲ. ನಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಆ ಏಜ್ ಅವರೊಟ್ಟಿಗೆ ತೊಂದರೆ ಇಲ್ಲ. 5 years ಗ್ಯಾಪಲ್ಲಿ. ಓಕೆ. ಹಾಗೆ. ಓಕೆ. ಅದಾದಮೇಲೆ ನಾವು ಸ್ಪೋರ್ಟ್ಸ್ ಬಿಟ್ಟು ಸ್ವಲ್ಪ ಈ ಕಡೆ ಬಂದರೆ ನೀವು ಮಾಡಲಿಂಗಲ್ಲೂ ಸಕ್ರಿಯವಾಗಿದ್ದೀವಿ. ಸೊ ಈ ಇಂಟ್ರೆಸ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ? ನಾನಂದರೆ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದು ಮೊದಲೇ. ಹಾಗೆ ಆಗ ತುಂಬ ಇಂಟ್ರೆಸ್ಟ್ ಇತ್ತು. ಆಗ ಬಿಡುವುದಿಲ್ಲ ಅಲ್ಲ, ಇದಕ್ಕೆಲ್ಲ ನಮಗೆ ತುಂಬ ಎಕ್ಸ್ಪೋಜರ್ ಇರಲಿಲ್ಲ. ಇವಾಗ ಫ್ಯಾಷನ್ ಡಿಸೈನಿಂಗ್ ನಾನು ಮಾಡಿದರು, ಹಾಗೆ ಮತ್ತೆ ತುಂಬ ಇಂಟ್ರೆಸ್ಟ್ ಬಂತು ಅದರಲ್ಲಿ. ಮದುವೆ ಆದ ಮೇಲೆ ಮಾಡಬೇಕೇನಾದರೂ ಮಾಡಬೇಕು. ಹಾಗೆ ಬೇರೆ ಬೇರೆ ಮರಾಠಿ ಮತ್ತು ಬೆಂಗಾಲಿ, ಕೊಡಬ ಅಂತ ಬೇರೆ ಬೇರೆ ಸ್ಟೇಟಿದು ಡ್ರೆಸ್ಸಸ್. ಮತ್ತು ಒಂದ್ಸಲ ನಮ್ಮ ಅರೆಕನಟ್ ಟ್ರೀ, ಅಡಿಕೆ, ಅದರದ್ದು ಅದಕ್ಕೆ ಕಾಂಪಿಟೇಷನಲ್ಲಿ ಪ್ರೈಸ್ ಕೂಡ ಬಂದಿದೆ. ಎಲ್ಲದರಲ್ಲಿ ಸಾಧಾರಣ ಪ್ರೈಸ್ ಬರ್ತದೆ. ಹಾಗಾಗಿ ಅದೊಂದು ಡಿಫ್ರೆಂಟ್, ಅದರಲ್ಲಿ ಸಾರಿ ಮಾಡಿ ಹಾಗೆ. ಸೊ ನೀವು ಮಾಡಲಿಂಗಲ್ಲಿ ಎಲ್ಲ ಇರಬೇಕು ಅಂತಾದರೆ ಅದರಲ್ಲಿ ಅಂದರೆ ಆ ಫೀಲ್ಡಿಗೆ ಹೋದ ಮೇಲೆ ಕಲಿತ ಹೊಸ ವಿಷಯಗಳು ಯಾವುದೆಲ್ಲ ಅದೇ? ತುಂಬ ಕಲ್ತಿದ್ದೇವೆ. ಅದಕ್ಕೆ ಅಂದರೆ ನಿಮಗೆ ವಾಕಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರ್ಬೇಕು, ಅದೆಲ್ಲ ಗೊತ್ತಿತ್ತು ನನಗೆ. ಸಾಧಾರಣ ಫ್ಯಾಷನ್ ಡಿಸೈನಿಂಗ್ ಅದೆಲ್ಲ ಹೇಳಿಕೊಡ್ತಾರೆ, ಆದರೆ ಸಹ ನಮಗೊಂದು ಬೇರೆ ಅದೊಂದು ಡಿಫ್ರೆಂಟ್ ಐಡಿಯಾಸ್ ಎಲ್ಲ ಸಿಗ್ತದೆ ಅದರಲ್ಲಿ. ಮತ್ತು ಯಕ್ಷಗಾನ ಸಹ ವಿಷ್ಣು ಎಲ್ಲ 2 ಸಲ ವೇಷ ಹಾಕಿದ್ದೇನೆ. ಹಾಗೆ ಅದರಲ್ಲಿ ಸಹ ಇಂಟ್ರೆಸ್ಟ್ ಉಂಟು. ಸೊ ಕಲಿತಾ ಇದ್ದೀರಾ ಮ್ಯಾಮ್ ಈಗ? ಇಲ್ಲ, ಈಗ ಕಲಿತಾ ಇಲ್ಲ. ಅದಂದರೆ ಮೇಕಪ್ ಎಲ್ಲ ಸ್ವಲ್ಪ ಆಗೋದಿಲ್ಲ ಹಾಗೆ. ಸರಿ. ಆದರೆ ಸಿಕ್ಕಿದ್ರೆ ಚಾನ್ಸ್ ಹಾಕ್ತೇನೆ. ಓಕೆ. ಓಕೆ. ಸೊ ಇನ್ನು ನಾವೇನಾದ್ರು ನೋಡಿದರೆ ಯಕ್ಷಗಾನ ಆಯಿತು, ಮಾಡಲಿಂಗ್ ಆಯಿತು, ಬಟ್ ಅದನ್ನು ಬಿಟ್ಟು ಕೂಡ ನೀವು ಹೊರಗಡೆ ಸಂಘ ಸಂಸ್ಥೆಗಳೆಲ್ಲ ತುಂಬ ಆಕ್ಟಿವ್ ಆಗಿದೆ. ಲಯನ್ಸ್ ಇರ್ಬೋದು ಅಥವಾ ಬೇರೆ ಎಂಥ ಸಂಸ್ಥೆಗಳೆಲ್ಲ ಏನಿದೆಯೋ ಇದರಲ್ಲಿ ನೀವು ತುಂಬ ಆಕ್ಟಿವ್ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಇದರ ಪರಿಚಯ ಹೇಗಾಯಿತು? ಇವ್ರ ಜೊತೆ ಯಾವ ರೀತಿ ಆಕ್ಟಿವ್ ಆಗಿದೆ? ಈಗ ನಾವು ಕೊಟ್ಟಾರ ಕೋಡಿಕಲ್ ಅದರದ್ದು ಲೇಡೀಸ್ ವಿಂಗಿದು ಪ್ರೆಸಿಡೆಂಟ್ ಆಗಿದ್ದೇನೆ. ಹಾಗೆ ನಾವು ಫಸ್ಟ್ ಅಲ್ಲೇ ಯಕ್ಷಗಾನ ಮಾಡಿದ್ದು ಫಸ್ಟ್ ವರ್ಷದ್ದು ಆ್ಯನಿವರ್ಸರಿಗೇನು ಮಾಡಿದ್ವಿ. ಹಾಗೆ ಮಾಡಬೇಕಂತ ಅನಿಸಿ 20 ವರ್ಷ ಮುಂಚೆ. ಮತ್ತು ಇದು ನಮ್ಮ ಮಾಸ್ಟರ್ಸ್ ಇದ್ದಲ್ಲಿ ಕೂಡ ಪೋಸ್ಟ್ ಸಿಕ್ಕಿತ್ತು ನನಗೆ. ಈಗಲೂ ಇದ್ದೇನೆ ವೈಸ್ ಪ್ರೆಸಿಡೆಂಟ್ ಆಗಿ. ಹಾಗೆ ನಡ್ಕೊಂಡು ಹೋಗ್ತಾ ಉಂಟು. ಅದೇ ರೀತಿ ನೀವು ಈಗ ನಿಮ್ಮ ಬಂಡ್ ಸಂಘದಲ್ಲಿ ಕೂಡ ನೀವು ಲೇಡೀಸ್ ವಿಂಗಲ್ಲಿ ಪ್ರೆಸಿಡೆಂಟ್ ಆಗ್ತಿದ್ದೀರಾ. ಸೊ ಒಂದು ರೀತಿ ನೀವು ನೋಡಿದರೆ ಈ ರೀತಿ ಸಂಘ ಸಂಸ್ಥೆಯಲ್ಲಿ ಇರೋದು ನಿಮಗೆ ಎಷ್ಟು ಬೆನಿಫಿಟ್ ಆಗ್ತಿದೆ ಹೇಗೆ ಅಂತ? ಅಂದರೆ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇವಾಗ ಲಯನ್ಸ್ ಕ್ಲಬ್ಬಲ್ಲಿ ಸಹ ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಪ್ರೆಸಿಡೆಂಟ್ ಆಗಿದೆ, ಝೋನ್ NY ಆಗಿದೆ. ಹಾಗೆ ಅದೆಲ್ಲ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ. ಈ ಸ್ಪೋರ್ಟ್ಸಿಗಾಗಲಿ, ಈ ಬಾಕಿದು ಯಾವುದು ನಿಮ್ಮ ಡಿಫ್ರೆಂಟ್ ಸ್ಟೈಲ್ ಆಫ್ ಡ್ರೆಸ್ಸಿಂಗ್, ಅದಕ್ಕೆಲ್ಲ ತುಂಬ ಚಾನ್ಸ್ ಉಂಟು. ಲಯನ್ಸಲ್ಲಿ ಆಗಲಿ, ನಮ್ಮ ಸಂಘದಲ್ಲಿ ಆಗಲಿ. ಈ ಕಡೆ ಸ್ಪೋರ್ಟ್ಸಿಗೆ ಬಂದರೆ ಅದು ಬೇರೆ ಬೇರೆ, ಅಂದರೆ ಎಲ್ಲವನ್ನು ಕಲಿಬೇಕಂತ ಅಷ್ಟೇ, ಎಲ್ಲ ಗೊತ್ತಿರಬೇಕು.
ಅಟ್ಲೀಸ್ಟ್ ಒಂದು ಬೇಸಿಕ್ ಆದ್ರೂ ಸ್ಟ್ರಾಂಗ್ ಇರಬೇಕು. ಹೌದು. ಈಗ ಏನು ಹೇಳ್ತೇವೆ, ನೀವು ಇಂಥ ಕ್ಲಬ್ಸಿಗೆಲ್ಲ ಹೋಗುವಂಥದ್ದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಬಂಟರ ಸಂಘ ಆಗಿರ್ಬೋದು, ಈ ರೀತಿ ಕಮ್ಯುನಿಟಿ ಓರಿಯೆಂಟೆಡ್ ವಿಷಯಗಳಿಗೆ ಹೋಗೋದ್ರಿಂದ ನಿಮಗೆ ಹೋದಲ್ಲಿ ಜನಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೋ ಅಥವಾ ಬೇರೆ ತಕ್ಕೆಲ್ಲ ಹೆಲ್ಪ್ ಆಗ್ತದೆ ಹೇಗೆ? ಹೌದು, ಇವಾಗ ಜನರು ಬೇರೆ ಬೇರೆ ಟೈಪಿನವರು ಸಿಗ್ತಾರೆ. ಕೆಲವರು ಹೇಳ್ತಾರೆ ಈ ಏಜಲ್ಲಿ ಬೇಕಾ ಸ್ಪೋರ್ಟ್ಸ್, ಸರಿ. ಆದರೆ ನಾವು ಮಾಡೋದು ನಮ್ಮ ಹೆಲ್ತಿಗೆ ಬೇಕಾಗಿ, ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಇಟ್ಕೊಳ್ಬೇಕು. ಇನ್ನೂ ಆಡ್ಬೇಕು ಅಂದರೆ ಆ ಥರ ಈ ಏಜಲ್ಲಿ ಸಹ ಆಡ್ತೀರಾ ಅನ್ನೋ ಹಾಗೆ ಇರ್ತಾರೆ. ಆದರೆ ಏಜ್ ಡಸಂಟ್ ಮ್ಯಾಟರ್ ಇಲ್ಲಿ. ಯಾವ ಏಜಲ್ಲಿ ಆದರೂ ಆಡಿದರೆ ನಮ್ಮ ಹೆಲ್ತಿಗೆ ಒಳ್ಳೆಯದು. ಮತ್ತು ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದೊಂದೇ ಅಲ್ಲ, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಒಳ್ಳೆ ನೀವು ಕಲಿತೀರ, ತುಂಬ ಕಲೀಲಿಕ್ಕೆ ಸಿಗ್ತದೆ ಹಾಗೆ. ಓಕೆ, ಸೊ ಒಂದು ಲೆಕ್ಕದಲ್ಲಿ ನೋಡಿದರೆ ಸ್ಪೋರ್ಟ್ಸ್ ಇದೆ, ಮಾಡಲಿಂಗ್ ಇದೆ, ಯಕ್ಷಗಾನ ಇದೆ, ಈ ರೀತಿ ಕಮ್ಯುನಿಟಿ ಓರಿಯೆಂಟೆಡ್ ವರ್ಕ್ಸ್ ಇದೆ, ಸೊ ಎಲ್ಲ ಇದೆ. ನೀವು ಇದಕ್ಕೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಯಾಕಂದರೆ ಇದ್ರ ಜೊತೆಗೆ ನಿಮ್ಮ ಮನೆ ಕೆಲಸ ಕೂಡ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಿ ಇದಕ್ಕೆ? ಟೈಮ್ ಅಂದರೆ ಬೇಗ ಇದ್ದರೆ ನಮ್ಮ ಕೆಲಸಗಳಾಗುತ್ತೆ, ಅಡುಗೆದು ತಿಂಡಿದು ಎಲ್ಲ ಆಗುತ್ತೆ. ಮತ್ತು ಸ್ವಲ್ಪ ಸಂಜೆ ಸ್ವಲ್ಪ ಟೈಮ್ ಸಿಗ್ತದೆ, ಅದರೊಳಗೆ ಪುನಃ ತರಕಾರಿ ಬೆಳಿತೇವೆ ಮನೆಯಲ್ಲಿ. ಸ್ವಲ್ಪ ನಮಗೆ ಮನೆಗೆ ಏನು ಬೇಕು, ಬಸಳೆ, ಮಣ್ಣೋಲಿ ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ನಾವು ಟೈಮ್ ಮಾಡ್ಕೊಳ್ಬೇಕು. ಈಗ ಟೈಮ್ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ, ಟೈಮ್ ಸಿಕ್ಕೋದಿಲ್ಲಲ್ಲ, ನಾವು ಟೈಮ್ ಅದನ್ನ ಮಾಡ್ಕೊಂಡ್ರೆ ನಮಗೆ ಟೈಮ್ ಆಟೋಮೆಟಿಕ್ ಆಗಿ ಟೈಮ್ ಆಗ್ತದೆ. ಸ್ವಲ್ಪ ಬೇಗ ಇದ್ದರೆ ನಿಮ್ಮ ಕೆಲಸಗಳಾಗುತ್ತೆ. ಬಾಕಿ ಟೈಮಲ್ಲಿ ಸ್ವಲ್ಪ ಎಂಥ ಸೋಷಿಯಲ್ ವರ್ಕ್ ಸಹ ಉಂಟು ನಮಗೆ, ಮಾಡ್ಕೊಳ್ಬೋದು. ಏನು ಆಗೋದಿಲ್ಲ ಅಂತೇನಿಲ್ಲ, ಮನಸ್ಸು ಮಾಡಿದರೆ ಎಲ್ಲ ಆಗ್ತದೆ. ಸೊ ಒಮ್ಮೆ ನಿಮ್ಮ ಒಂದು ದಿನದ ಶೆಡ್ಯೂಲ್ ಹೇಗಿರ್ತದೆ ಅಂತ ಒಮ್ಮೆ ಹೇಳ್ತೀರಾ ನನಗೆ? ಈಗ ಬೆಳಿಗ್ಗೆ 5 ಗಂಟೆಗೆ ಎದ್ದರೆ ಸಾಧಾರಣ ಬೆಳಿಗ್ಗೆದು ಅಂದರೆ ಬೆಳಿಗ್ಗೆ ಒಂದು ಸಲ ನಾವು ಜ್ಯೂಸಸ್ ಯಾವುದಾದ್ರು ಬೀಟ್ರೂಟ್, ಕ್ಯಾರೆಟ್ ಮತ್ತು ಯಾವುದಾದ್ರು ಒಂದೊಂದು ದಿವಸಕ್ಕೊಂದೊಂದು ಜ್ಯೂಸ್ ಆಗುತ್ತೆ. ಆಮೇಲೆ ತಿಂಡಿ ಒಂದು 7-7:30 ಹಸ್ಬೆಂಡ್ ಬೇಗ ಹೋಗ್ತಾರೆ, ಹಾಗೆ 7-7:30ಗೆ ತಿಂಡಿ ಆಗ್ತದೆ. ಹಾಗೆ ಸ್ವಲ್ಪ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು 8:30ಗೆ ನಾನು ಸಹ ಬ್ಯಾಡ್ಮಿಂಟನ್ ಹೊಡ್ತೇನೆ. ಆಮೇಲೆ 10ಗೆ ಬಂದು ಅಡುಗೆದೆಲ್ಲ ಮಾಡಿ ಸ್ವಲ್ಪ ನನ್ನ ಹಸ್ಬೆಂಡಿದು ಸಹನಾ ಅಸೋಸಿಯೇಟ್ಸ್ ಅವ್ರದ್ದು ಏನಾದರೂ ವರ್ಕ್ ಇದ್ದರೆ ಅದು ಮಾಡ್ತೇನೆ, ಅಡುಗೆ ಎಲ್ಲ ಮಾಡಿ. ಮತ್ತು ಮಧ್ಯಾಹ್ನ ನಂತರ ಸ್ವಲ್ಪ ಗಿಡದ್ದು ಅದು ಇದು ಏನಾದರೂ ಮಾಡೋದು, ಮತ್ತು ಮನೆ ಕ್ಲೀನಿಂಗ್ ಇದೆಲ್ಲ ಸಾಧಾರಣ ಬೆಳಿಗ್ಗೆಲ್ಲ ಮುಗೀತದೆ. ಮತ್ತು ಸಂಜೆ ಪುನಃ ಇವಾಗ ಕೆಲವರು ಥ್ರೋಬಾಲ್ ಕೋಚಿಂಗ್ ಕೊಡಿ ಅಂತ ಕೇಳ್ತಾರೆ, ಥ್ರೋಬಾಲ್ ಕೋಚಿಂಗ್ ಕೊಡ್ತೇನೆ. ಮತ್ತು ನಾವು ಪ್ರಾಕ್ಟೀಸ್ ಮಾಡುವಾಗ ನಿಮ್ಮೊಟ್ಟಿಗೆ ನಾವು ಸಹ ಮಾಡಿ ಒಟ್ಟಿಗೆ ಹಾಗೆ. ಸೊ ಮೇಡಮ್, ಈಗ ನೀವು ಆ ಲೆಕ್ಕದಲ್ಲಿ ನೋಡಿದರೆ ನೀವು ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕು ಅಂತಂದರೆ, ಎನರ್ಜಿ ಉಳಿಸ್ಕೊಳ್ಬೇಕು ಅಂತಂದರೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟ್. ಹೌದು, ಹಾಗಾಗಿ ನಿದ್ದೆ ನೀವು ಯಾವ ರೀತಿ ಮಾಡ್ತೀವಿ? ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಹೌದು, ತುಂಬ ಒಂದು 7 to 8 hours ನಿದ್ದೆ ಬೇಕೇ ಬೇಕು. ಈಗ ನಿದ್ದೆ ಮಾಡೋದಿದ್ರೆ ಮಾರನೇ ದಿವಸ ನಾವು ಕರೆಕ್ಟ್ ಇರೋದಿಲ್ಲ ಅಂತಲೇ ಲೆಕ್ಕ. ಹಾಗೆ ಆದಷ್ಟು ಬೇಗ ಮೊಬೈಲ್ ಅದು ಇದೆಲ್ಲ ಸ್ವಲ್ಪ ಅಂದರೆ ಸುಸ್ತಾಗಿರ್ತದೆ ನಮಗೆ ಆಲ್ರೆಡಿ ಇಷ್ಟೆಲ್ಲ ವರ್ಕೌಟ್ ಮಾಡುವಾಗ. ಬೆಳಿಗ್ಗೆ ಸಂಜೆ ಆಡಿದ ಮೇಲೆ ನಿಮಗೆ ಆಟೋಮೆಟಿಕಲಿ ನಿದ್ದೆ ಬರ್ತದೆ. ಹಾಗೆ ನಿದ್ದೆ ತುಂಬ ಇಂಪಾರ್ಟೆಂಟ್. ಒಂದು 10-10:30 ಮಲಗಿ ಒಂದು 4 ಗಂಟೆ ಮೇಲೆ ಎದ್ದರೆ ಒಳ್ಳೆಯದು, ಒಂದು 5 ಗಂಟೆಗೆ ಹೇಳೋದು. ಸೊ ಈಗ ಕೆಲವರೆಲ್ಲ ಸ್ಪೋರ್ಟ್ಸಲ್ಲಿ ಇರೋರಾಗಿರ್ಬೋದು ಅಥವಾ ಸ್ವಲ್ಪ ಸ್ಟ್ರಿಕ್ಟಾಗಿ ಡಯಟನ್ನೆಲ್ಲ ಫಾಲೋ ಮಾಡೋದು, ರಾತ್ರಿ ತುಂಬ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮ ಹಾಗೇನಿಲ್ಲ, ನೀವು ತಿನ್ನೋದ್ರಲ್ಲಿ ಯಾವುದು ಅದು ತಿನ್ನಬಾರ್ದು ಇದು ತಿನ್ಬಾರ್ದು, ಏನು ಬೇಕೋ ತಿನ್ನಿ, ಆದರೆ ಎಕ್ಸಸೈಸ್ ಅಷ್ಟೇ ಇಂಪಾರ್ಟೆಂಟ್. ರಾತ್ರಿ ಕೆಲವರು ನಾನು ಊಟವೇ ಮಾಡೋದಿಲ್ಲ, ಫ್ರೂಟ್ಸ್ ಆ ಥರ ಏನಿಲ್ಲ. ನೀವು ಫ್ರೂಟ್ಸಿಗಾದರೂ ಇದು ಮಾಡ್ಬೋದು ಅಥವಾ ಚಪಾತಿ ಏನು ಬೇಕಾದರೂ ಅದೇ ಇದೆ, ಅನ್ನ ಸಹ ತಿನ್ಬೋದು. ಆದರೆ ನೀವು ಹೇಗೆ ಡೈಜೆಸ್ಟ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ಸೊ ನಿಮ್ಮ ಬಾಡಿಗೆ ಡೈಜೆಸ್ಟ್ ಮಾಡಲಿಕ್ಕೆ ಬೇಕಾದಷ್ಟು ಎಕ್ಸರ್ಸೈಸ್ ಅನ್ನು ಕೊಟ್ಟರೆ ಯಾವುದು ಸಹ ತಿನ್ಬೋದು. ತಿನ್ನಲಿಕ್ಕೆ ಯಾವುದು ಸಹ ನೀವು ಅನ್ನ ತಗೊಂಡ್ರೆ, ನಾವು ತಿನ್ನೋದೇ ಅನ್ನ ತಿನ್ನುವವರೆಲ್ಲ, ಹಾಗಾಗಿ ಅದನ್ನೇ ತಗೊಂಡ್ರು ಏನಾಗೋದಿಲ್ಲ. ಆದರೆ ಲಿಮಿಟ್, ಯಾವುದೇ ಒಂದು ತಗೊಳ್ಳುವಾಗಲೂ ಒಂದು ಲಿಮಿಟ್ ಇದ್ದರೆ ಒಳ್ಳೆಯದು. ಇನ್ನೊಂದು ನಾವೇನಾದರೂ ನೋಡಲಿಕ್ಕೆ ಬಂದರೆ, ಈಗ ಇಷ್ಟೆಲ್ಲ ಮಾಡಲಿಕ್ಕೆ ನಿಮಗೆ ಆಲ್ಮೋಸ್ಟ್ 0 ಫ್ರೀ ಟೈಮ್ ಇರಬೇಕು ಅಂತಾದರೆ ಫ್ಯಾಮಿಲಿ ಟೈಮ್ ಕೂಡ ಹೆಚ್ಚಾಗಿ ಏನು ಹೇಳ್ತಾರೆ, ಹೊರಗಡೆ ಇರಬೇಕಾದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಫ್ಯಾಮಿಲಿ ಸಪೋರ್ಟ್ ಖಂಡಿತವಾಗೂ ಬೇಕಾಗ್ತದೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಸಪೋರ್ಟ್ ಇದೆ? ಫ್ಯಾಮಿಲಿ, ನನ್ನ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಅವರೇನು ರೆಸ್ಟ್ರಿಕ್ಷನ್ ಇಲ್ಲ, ಇಷ್ಟೊತ್ತಿಗೆ ಬರಬೇಕು, ಅಷ್ಟೊತ್ತಿಗೆ ಹೋಗಬೇಕು, ಮನೆಯಲ್ಲೇ ಇರಬೇಕು ಆ ಥರ. ನಾನು ಏನು ಮಾಡಿದ್ರು ಅಂದರೆ, ನೀವು ಸ್ಪೋರ್ಟ್ಸಿಗೆ ಹೋದರು ಅಥವಾ ಬೇರೆ ಏನು ಆ್ಯಕ್ಟಿವಿಟೀಸಲ್ಲಿ ಇದ್ದರೂ ಸಹ ಅವರೇನು ಇದು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ನಾವು ಅಷ್ಟೇ ಕರೆಕ್ಟಾಗಿ ಅಡುಗೆ ಮಾಡೋದನ್ನು ಮಾಡೋ ಟೈಮಲ್ಲಿ ಮಾಡಿಟ್ರೆ
ಏನು ಪ್ರಾಬ್ಲಮ್ ಬರೋದಿಲ್ಲ. ಹಾಗೆ ಸ್ಪೋರ್ಟ್ಸಿಗೆ ಜಾಸ್ತಿ ಅಂದರೆ ಅವರವರ ಹೆಲ್ತಿಗೆ ಬೇಕಾಗಿ ಸ್ಪೋರ್ಟ್ಸ್ ಅಂದರೆ ಅದೇ ಆಡಬೇಕು ಇದೇ ಆಡಬೇಕಂತಲ್ಲ, ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಮತ್ತು ಮನೆಯವ್ರದ್ದು ತುಂಬ ಸಪೋರ್ಟ್ ಇದೆ. ಸೊ ಮಕ್ಕಳದ್ದು ಎಲ್ಲ ಹಾಗೆ? ಹೌದು, ಅವರು ಸಹ ಯೋಗ ಮಾಡ್ತಾರೆ ಹಸ್ಬೆಂಡ್. ಹಾಗಾಗಿ ಅವರು ಸಹ ಈಗ ಅರೌಂಡ್ 60, ಏನು ಹೆಲ್ತ್ ಇಶ್ಯೂಸ್ ಏನಿಲ್ಲ, ಯೋಗಾಸ್ ಎಲ್ಲ ಮಾಡ್ತಾರೆ. ಓಕೆ. ಸೊ ಇನ್ನು ನಾವೇನಾದ್ರು ನೋಡೋದು ಅಂತಾದರೆ, ಈಗ ಹೆಚ್ಚಾಗಿ ಮಕ್ಕಳ ವಿಷಯಕ್ಕೆಲ್ಲ ಬರಬೇಕು ಅಂತಾದರೆ, ಮಕ್ಕಳು ಮೊದಲು ಈಗ ಆದರೆ ದೊಡ್ಡವರಾದ್ಮೇಲೆ ಆದರೆ ಅವರನ್ನು ಅವ್ರು ನೋಡ್ಕೊಳ್ತಾರೆ, ತೊಂದರೆ ಇಲ್ಲ. ಬಟ್ ಮೊದಲೇ ಏನು ಸ್ವಲ್ಪ ಸಣ್ಣದಿರಬೇಕು ಅಂತಾದರೆ ನಮ್ಮ ಕೇರ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅಲ್ಲಿ. ಮಕ್ಕಳನ್ನ ಓದಿಸೋದ್ರಲ್ಲಾಗಿರ್ಬೋದು, ಬರೆಸೋದ್ರಲ್ಲಾಗಿರ್ಬೋದು, ಹೇಳಿಕೊಡೋದ್ರಲ್ಲಾಗಿರ್ಬೋದು, ಅಥವಾ ಈಗ ಮಕ್ಕಳದ್ದು ಬೇರೆ ಯಾವುದೇ ವಿಷಯಕ್ಕಾಗಿರ್ಬೋದು, ಅಲ್ಲಿ ಪೇರೆಂಟ್ಗಳ ಇನ್ವಾಲ್ವ್ಮೆಂಟ್ ಹೇಳುವಂಥದ್ದು, ಅವರ ಟೈಮ್ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಆ ಟೈಮಲ್ಲಿ ನೀವು ನಿಮ್ಮ ಶೆಡ್ಯೂಲನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ? ಮಗನಿಗಾದರೆ ಸ್ವಲ್ಪ ಅವನೊಟ್ಟಿಗೆ ಓದುವಾಗೆಲ್ಲ ಅವನಿಗೆ ಕೂತ್ಕೊಳ್ಬೇಕಿತ್ತು. ಮಗಳು ಹಾಗೆ ಇಲ್ಲ, ಅವಳಿಗೇನು ನಾನು ಹತ್ತಿರ ಕೂರ್ಬೇಕಂತಿಲ್ಲ. ಅವಳಷ್ಟಕ್ಕೆ ಅವಳು ಮೊದಲಿಂದಲೂ ಸಣ್ಣದಿರುವಾಗಿಂದಲೂ ಸ್ವಲ್ಪ ಅವಳಷ್ಟಕ್ಕೆ ಅವಳು ಓದೋದು. ಆದರೆ ಅದಕ್ಕೆಲ್ಲ ಸ್ವಲ್ಪ ನಾವು ರೆಡಿ ಮಾಡಿ ಕೊಡೋದು ಆ ಟೈಮಿಗೆ ಮಾಡಿ ಕೊಡಬೇಕಾಗ್ತದೆ. ಫುಡ್ ಎಲ್ಲ ಮನೆ ಕೆಲಸವನ್ನು ಮಾಡಿಟ್ರೆ ಮತ್ತೆ ಶೆಡ್ಯೂಲ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಅದು ಸ್ವಲ್ಪ ಬೇಗ ಮುಗಿಸ್ಕೊಂಡ್ರೆ ಮತ್ತೆ ಮಕ್ಕಳೊಟ್ಟಿಗೆ ಇರ್ಬೋದು. ಹಾಗೆ ಮಗ ದೊಡ್ಡದಾಗಿ ಜಾಬಲ್ಲಿದ್ದಾನೆ, ಒಂದೇನು ಸಮಸ್ಯೆ ಇಲ್ಲ. ಮಗಳು ಮಾತ್ರ 10th. ಓಕೆ. ಸೊ ಇನ್ನೊಂದು ಕಡೆ ನಾವೇನಾದರೂ ಬಂದರೆ, ಹೆಚ್ಚಾಗಿ ಎಲ್ಲರ ಲೈಫಲ್ಲಿ ಕೂಡ ಅವರೀಗ ಬೇರೆ ಬೇರೆ ಫೀಲ್ಡಲ್ಲಿ ಇರಬೇಕು ಅಂತಾದರೆ ಕೆಲವೊಂದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರೋದು, ಅಥವಾ ಈಗ ಒಂದು ಏನು ಹೇಳ್ತೇವೆ ತುಂಬ ಮೆಮೊರೇಬಲ್ ಅಂತ ಹೇಳುವಂಥ ಮೂಮೆಂಟ್ಗಳು ತುಂಬ ಇರ್ತವೆ. ಸೊ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಅಥವಾ ತುಂಬ ಮೆಮೊರೇಬಲ್ ಹೇಳುವಂಥ ಮೂಮೆಂಟ್ಸ್ ಇದ್ದರೆ ಯಾವುದು ಅಂತ? ನನಗನ್ಸಿದೆ ಸ್ಪೋರ್ಟ್ಸೇ ಮೇಯ್ನ್. ಅಂದರೆ ನನಗೆ ಇಷ್ಟ ಕೂಡ ಅದೇ. ಹಾಗಾಗಿ ಅದು ನನಗೆ ತುಂಬ ಇಷ್ಟ. ಈ ಇಂಟರ್ನ್ಯಾಷನಲ್ ಹೋಗಿದ್ದಾಗಲಿ ಅಥವಾ ಈ ಮಾಡಲಿಂಗ್ ಅಂದರೆ ಅದೇ ಬೇರೆ ಡಿಫ್ರೆಂಟ್, ಅದಕ್ಕೆ ಯಾವುದಾದ್ರೂ ನನಗೆ ಹೊಸತನ, ಅದು ಖುಷಿ. ಹಾಗೆ ಎಲ್ಲ ಮೂಮೆಂಟ್ಸ್ ಎಂಜಾಯ್ ಮಾಡ್ತೇನೆ, ಯಾವುದೇ ಇದಾದರೂ ಸಹ. ಈಗ ಒಂದು ಥ್ರೋಬಾಲ್ ಇದೆ ಅಂತ ಹೇಳಿ, ಮ್ಯಾಚ್ ಇದೆ ಅಂತ ಹೇಳಿ, ಆಗ ನನ್ನ ಅಮ್ಮ ಕೂಡ ಹೇಳ್ತಾಯಿದ್ರು, ಅವಳು ಸ್ಪೋರ್ಟ್ಸ್ ಅಂದರೆ ಆಯಿತು. ಹಾಗೆ ಸ್ಪೋರ್ಟ್ಸ್ ಅಂತ ಬಂದ ಕೂಡಲೇ ಆಟೋಮೆಟಿಕಲಾಗಿ ಅದು ನಾವು ರೆಡಿ ಆಗ್ತೇವೆ. ಜೋಶ್. ಇವತ್ತು ಮ್ಯಾಚ್ ಇದೆ, ಸ್ಯಾಟರ್ಡೆ ಸಂಡೇ ಮನೇಲಿ ಇರೋದೇ ಕಮ್ಮಿ. ಬೆಳಿಗ್ಗೆ ಎಲ್ಲ ಮಾಡಿ ಮ್ಯಾಚಿಗೆ ಹೊರಟ್ರೆ ಬರೋದು ಮತ್ತೆ ಸಂಜೆ. ಹಾಗೆ. ಓಕೆ. ಸೊ ನೀವೀಗ ಲೈಫಲ್ಲಿ ಇಷ್ಟನ್ನೆಲ್ಲ ಮಾಡಿದ್ದೀರ. ಸೊ ಈಗ ಹೆಚ್ಚಾಗಿ ತುಂಬ ಮಹಿಳೆಯರು ಏನಾಗ್ತದೆ ಹೇಳಿದ್ರೆ, ಸೊ ನೀವೀಗ ಇಷ್ಟನ್ನೆಲ್ಲ ಅಚೀವ್ ಮಾಡಿದ್ದೀರಿ ಮ್ಯಾಮ್. ಬಟ್ ಒಂದು ಲೆಕ್ಕದಲ್ಲಿ ನೋಡಿದರೆ ಒಂದೊಂದು ಸಲ ಏನಾಗ್ತದೆ, ಪರಿಸ್ಥಿತಿಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಿಚುವೇಶನ್ಸಿಂದ ಆಗಿರ್ಬೋದು, ತುಂಬ ಜನ ಮಹಿಳೆಯರಿಗೆ ಅವ್ರ ಇಂಟ್ರೆಸ್ಟನ್ನು ಪರ್ಸ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಮನೇಲಿ ಗೃಹಿಣಿಯಾಗಿ ಇರ್ತಾರೆ. ಸೊ ಅಂಥವರಿಗೆ ನೀವು ಕೂಡ ಏನಾದರೂ ಈ ರೀತಿ ಮಾಡ್ಬೋದು ಅಂತ ಹೇಳೋದು ಅಂತ ಆದರೆ ಅವರಿಗೆ ಯಾವ ರೀತಿ ಕಿವಿ ಮಾತನ್ನು ಕೊಡ್ತೀರಿ? ಅಂದರೆ ಇವಾಗ ಸ್ಪೋರ್ಟ್ಸಲ್ಲಿ ಆದರೆ ಒಂದು ಸ್ವಲ್ಪ ಆದರೂ ನಮಗೋಸ್ಕರ, ಲೇಡೀಸ್ ಅಂದ ಮೇಲೆ ತುಂಬ ಹೆಲ್ತ್ ಇಶ್ಯೂಸ್ ಇರ್ತದೆ ಲೇಡೀಸಿಗೆ. ಮಂತ್ಲಿ ಪ್ರಾಬ್ಲಮ್ಸ್ ಆಗಲಿ ಅಥವಾ ಬೇರೆ ಕೈಕಾಲು ನೋವು, ಅಂದರೆ ಬೇಗ ಸ್ವಲ್ಪ ಇದಾಗ್ತಾರೆ, ಬೇಗ ಪ್ಯಾನಿಕ್ ಆಗುವಂಥದ್ದು, ಅಥವಾ ಬೇಗ ಸಣ್ಣ ಸಣ್ಣ ವಿಷಯಕ್ಕೆ ಇದಾಗೋದು. ಅದೇ ನೀವು ಸ್ಪೋರ್ಟ್ಸ್ ಫೀಲ್ಡ್ ಅಥವಾ ಯಾವುದೋ ಒಂದು ಎಕ್ಸಸೈಸ್ ಅದು ಇದೆಲ್ಲ ಮಾಡ್ತಾ ಇದ್ರೆ ನಿಮಗೆ ಅದೆಲ್ಲ ಬೇಡದೆಲ್ಲ ಮೈಂಡಿಗೆ ಬರೋದಿಲ್ಲ. ಮನೆಯಲ್ಲಿ ಕೂತು ಸಹ ನಾವು ಎಕ್ಸಸೈಸ್ ಮಾಡ್ಬೋದು. ಎಕ್ಸಸೈಸ್ ಅಥವಾ ಯೋಗ ಅದೆಲ್ಲ ಮಾಡಿಕೊಂಡ್ರೆ ನಿಮಗೆ ಲೇಡೀಸ್ ಜಾಸ್ತಿ ಇದರಿಂದ ಹೊರಗೆ ಬರ್ಬೋದು. ಬೇಡದ್ದು ಇದೆಲ್ಲ ಇದ್ದರೆ ಅದನ್ನೆಲ್ಲ ಹೊರಗೆ ಬರಲಿಕ್ಕೆ ಸ್ಪೋರ್ಟ್ಸ್ ತುಂಬ ಇಂಪಾರ್ಟೆಂಟ್, ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಸೊ ಅಂದರೆ ತಲೆಯನ್ನು ಖಾಲಿ ಇಡ್ಲಿಕ್ಕೆ ನಾವು ಯಾವಾಗ ಖಾಲಿ ಇಟ್ಟವೋ ಆವಾಗ ಬೇಡದೆಲ್ಲ ಬರ್ತದೆ ತಲೆ. ಅದೇ ನೀವು ಇಂಥ ಇದರಲ್ಲೆಲ್ಲ ಇನ್ವಾಲ್ವ್ ಆದರೆ ನಿಮ್ಗೆ ಯಾವುದು ಬೇಡದ್ದು ಬರೋದಿಲ್ಲ, ನೆಗೆಟಿವ್ ಅನ್ನೋದಕ್ಕೆ ಹತ್ರ ಬರೋದಿಲ್ಲ. ಪಾಸಿಟಿವ್ ಥಿಂಕಿಂಗ್, ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಬೇಕು. ಇವಾಗ ನಾವು ಸ್ಪೋರ್ಟ್ಸ್ ಆಡುವಾಗಲೂ ಹಾಗೆ ಸೋಲು ಗೆಲುವು ಇದ್ದೇ ಇರ್ತದೆ. ಎರಡನ್ನೂ ಒಂದೇ ರೀತಿ ತಗೊಂಡ್ರೆ ನಮಗೆ ಬೇಜಾರು ಅನ್ನೋದೇ ಇಲ್ಲ. ನಾವು ಸೋತ್ರು ಆಡ್ತೇವೆ, ಗೆದ್ರು ಆಡ್ತೇವೆ. ಹಾಗೆ ಇವಾಗ ಥ್ರೋಬಾಲ್ ಹೋದಲ್ಲೆಲ್ಲ ನಾವು ಗೆಲ್ಲುವುದಿಲ್ಲ, ಸೋಲ್ತೇವೆ. ರನ್ನರ್ಸ್ ಇವಾಗ ಕ್ರಿಕೆಟಲ್ಲಿ ಒಂದೊಂದ್ಸಲ ರನ್ನರ್ಸ್. ಹಾಗೆ ಯಾವುದೇ ಫೀಲ್ಡಲ್ಲಿ ನಾವು ಸೋಲ್ತೇವೆ, ಗೆಲುವು ಎಲ್ಲವನ್ನು ಒಂದೇ ರೀತಿ ತಗೊಂಡ್ರೆ ನಿಮಗೆ ನೋವು ಅನ್ನೋದು ಇರೋದಿಲ್ಲ. ಹಾಗೆ. ಸೊ ಕಾರ್ಯಕ್ರಮದ ಕೊನೆಘಟ್ಟಕ್ಕೆ ಬರ್ತಿದೆ. ಸೊ ಪ್ರೋಗ್ರಾಮ್ಗೆ ಬಂದು ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಹಾಗೆ ಲೇಡೀಸಿಗೆ ತುಂಬ ಇಂಪಾರ್ಟೆಂಟ್. ಈಗ ನೀವೊಂದು ಕರೆದದ್ರಿಂದ ನಾನೊಂದು ಇಲ್ಲಿ ಬಂದು ನನ್ನ ಇದನ್ನು ಶೇರ್ ಮಾಡಲಿಕ್ಕಾಯಿತು.
ತುಂಬ ಧನ್ಯವಾದ ನಿಮಗೆ. ಓಕೆ ಸೊ ಆ ಲೆಕ್ಕದಲ್ಲಿ ನೋಡಿದರೆ ಎಷ್ಟೋ ಜನ ಲೇಡೀಸ್ ಅಚೀವ್ಮೆಂಟ್ ಮಾಡಿರ್ತಾರೆ, ಬಟ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಲೇಡೀಸ್ ಮಧ್ಯೆ ಇಂಥ ಅಚೀವರ್ಸ್ ಇದ್ದಾರೆ ಅಥವಾ ಲೇಡೀಸಲ್ಲಿ ಕೂಡ ಈ ರೀತಿ ಅಚೀವ್ಮೆಂಟ್ ಮಾಡುವಷ್ಟು ಸ್ಕೋಪ್ ಇದೆ ಅಂತ ಹೇಳೋದಕ್ಕೆ ತುಂಬ ಜನಕ್ಕೆ ನೀವು ಪ್ರೇರಣೆ ಆಗಿದ್ದೀರಾ. ಸೊ ಹಾಗಾಗಿ ಆ ಪ್ರೇರಣೆಯನ್ನು ಜನರಿಗೆ ಮುಟ್ಟಿಸಿದ್ದಕ್ಕೆ, ಅದೇ ರೀತಿ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ, ನೀವು ಕೊಟ್ಟಂಥ ಈ ಬಿಸಿ ಶೆಡ್ಯೂಲ್ನ ಸಮಯಕ್ಕೆ ಕೂಡ ನಾವು ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದುಕೊಂಡು ರೇಖಾ ಶೆಟ್ಟಿ ಅವರು ಯಾವ ರೀತಿ ಅವರು ಕ್ರೀಡೆ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಅದೇ ರೀತಿ ಯಕ್ಷಗಾನ ಹಾಗೂ ಸಂಘ ಸಂಸ್ಥೆಗಳ ಕೆಲಸವನ್ನು ಜೊತೆಯಾಗಿ ಮಾಡಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಂಚಿಕೆ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ನಾವು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಜನಮನದ ನಾಡಿಮಿಡಿತ.